ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಧನುರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ನೀವು ಜನಿಸಿದ್ರೆ ನೀವೆಲ್ಲ ಧನುರಾಶಿ ಜಾತಕರು. ಯಾರು ಧನುರಾಶಿ ಜಾತಕರಿದ್ದೀರಿ, ನಿಮಗೆ ಮಾರ್ಚ್ ತಿಂಗಳು ರಾಜಯೋಗ ಉಂಟಾಗುತ್ತೆ. ಹೇಗೆ ರಾಜಯೋಗ ಉಂಟಾಗುತ್ತೆ? ನಿಮ್ಗೆ ಆಲ್ರೆಡಿ ಗುರುಬಲ ಇದೆ, ಶನಿ ಬಲ, ಶುಕ್ರ ಬಲ, ಬುಧ ಬಲ, ನೋಡಿ ಚತುರ್ಗ್ರಹಗಳು ಬಲವನ್ನ ಕೊಡ್ತಾ ಇರೋದ್ರಿಂದ ಧನುರಾಶಿಯವರಿಗೆ ರಾಜಯೋಗ. ಹಾಗಾದರೆ ನಿಮಗೆ ಈ ತಿಂಗಳು ಯಾವ್ಯಾವ ರೀತಿಯಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ? ಮಂಗಳನು ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ಗೋಚಾರದಲ್ಲಿ ಗ್ರಹಗಳೆಲ್ಲ ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ, ಚತುರ್ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ರಾಜನಂತೆ ಧನುಸ್ಸು ರಾಶಿಯವರು ಬದುಕ್ತೀರ. ಯಾರು ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷ್ಯ ವಿಚಾರಗಳನ್ನು ನೀವೆಲ್ಲರಿಗೂ ತಿಳಿಸಿದಂತೆ ಆಗುತ್ತೆ. ನೋಡಿ, ಈ ತಿಂಗಳು 7ನೇ ತಾರೀಕು ಮಾರ್ಚ್ 2024 ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 7ನೇ ತಾರೀಕು ಮಾರ್ಚ್ 2024 ಬುಧ ನೀಚನಾಗ್ತಾನಲ್ವ ಗುರುಜಿ ಅಂತೀವಿ. ಕುಂಭರಾಶಿಯಿಂದ ಮೀನರಾಶಿಯಲ್ಲಿ ಬುಧ ನೀಚ, ಕುಂಭರಾಶಿಯಿಂದ ಮೀನರಾಶಿಗೆ ಬುಧ ರಾಶಿ ಪರಿವರ್ತನೆ. ಆದರೆ ಗೋಚಾರದಲ್ಲಿ ಬುಧ ನೀಚನಾದರೂ ಕೂಡ ಚತುರ್ಥ ಭಾವದಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ. ಆಮೇಲೆ 15ನೇ ತಾರೀಕು ಮಾರ್ಚ್ 2024 ಮಂಗಳ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ ನಿಮಗೆ ತೃತೀಯ ಭಾವದಲ್ಲಿ ಸಂಚಾರ. ನಿಮಗೆ ಶುಕ್ರ ಮಹಾದಶೆ, ಶನಿ ಮಹಾದಶೆ, ಗುರು ಮಹಾದಶೆ ಯಾವುದೇ ನಡೀತಾ ಇರಲಿ, ನಿಮಗೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾವ ಥರ? ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡುವಷ್ಟು ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಜಯ ಪ್ರಾಪ್ತಿಯಾಗುತ್ತೆ. ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಗೆಲುವು ಬೇಕು, ಸೋಲನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಹಾಗೆ ನಿಮಗೆ ಗೆಲುವು ಸಿಗುತ್ತೆ. ನಿಮಗಿಂತ ಚಿಕ್ಕ ಸಹೋದರ ಅಥವಾ ಸಹೋದರಿ ಇದ್ದರೆ ಅವರಿಂದ ಸಹಾಯಗಳಾಗುತ್ತೆ. ಯಾರು ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇದ್ದೀರಿ ಅಂದರೆ ಟೆಲಿಫೋನ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಈ ಥರ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು, ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಈ ಥರ ಕಮ್ಯುನಿಕೇಷನ್ ಸಂಬಂಧಪಟ್ಟಂಥದ್ದು, ಪೋಸ್ಟ್ ಆಫೀಸ್ ಇರ್ಬೋದು, ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಫಿಸಿಕಲಿ ನೀವು ತುಂಬ ಫಿಟ್ ಆಗಿರ್ತೀರಾ, ಮೆಂಟಲಿ ಕೂಡ ಫಿಟ್ ಆಗಿರ್ತೀರಾ. ಯಾರ್ಯಾರು ಮೆಡಿಟೇಷನ್ ಮಾಡಿಸ್ತೀರಿ ಅಥವಾ ನೀವು ಮೆಡಿಟೇಷನ್ನ ಕಲಿತೀರಿ, ನಿಮಗೆ ಬಹಳ ಉತ್ತಮವಾದಂತಹ ಸಮಯ. ಇನ್ನು ಜಿಮ್ ನಡೆಸುವಂಥವ್ರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ಆಮೇಲೆ ENT ಡಾಕ್ಟರ್ಗಳಲ್ಲಿ ಒಳ್ಳೆ ಧನಲಾಭವನ್ನು ಮಾಡ್ತೀರಿ. ನಿಮ್ಮ ನೆರೆಹೊರೆಯವರು ಬಹಳ ಉತ್ತಮವಾಗಿರ್ತಾರೆ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ. ನೀವು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಸ್ಪೋರ್ಟ್ಸಲ್ಲಿ ವಿಜಯವನ್ನು ಸಾಧಿಸ್ತೀರಿ. ಚಿಕ್ಕ ಪುಟ್ಟ ಜರ್ನಿಗಳನ್ನು ಮಾಡ್ತೀರಿ. ಜೊತೆಗಾರರಿಂದ ನಿಮಗೆ ಸಂತೋಷ ಕೂಡ ಪ್ರಾಪ್ತಿಯಾಗುತ್ತೆ. ಜ್ಯುವೆಲರಿ ಶಾಪ್ ಇದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ಫ್ಯಾನ್ಸಿ ಸ್ಟೋರ್ಸ್ ಇದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ವಿವಾಹ ಸಮಯ, ಧನುಸ್ಸು ರಾಶಿಯವರು ಮರುವಿವಾಹ ಆಗಿರ್ಬೋದು ಅಥವಾ ಫಸ್ಟ್ ಟೈಮ್ ವಿವಾಹ ಆಗಿರ್ಬೋದು, ವಿವಾಹಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೆ ವಿವಾಹ ಆಗುವಂತಹ ಸಮಯ ಬಂದಿದೆ. ವಿವಾಹವನ್ನು ಆಗ್ಬೋದು. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮ್ಮ ಮನೆಗೆ ಹೊಂದ್ಕೊಂತಾಳ ಇಲ್ವಾ, ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ಇವೆಲ್ಲನೂ ಜಾತಕವನ್ನು ತೋರಿಸಿ ಪರಿಶೀಲನೆ ಮಾಡಿಸ್ಬೇಕು. ಆವಾಗ ಗೊತ್ತಾಗುತ್ತೆ. ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ವ್ಯಾಪಾರಗಳಿಗೆ ಒಳ್ಳೆ ಲಾಭ ಆಗುತ್ತೆ. ವರನ ವಿಚಾರಕ್ಕೂ ಅಷ್ಟೇ. ನಿಮಗೆ ಸಿಗುವಂಥ ವರ ಶ್ರೀಮಂತನಾಗಿದ್ದರೂ ಆಯುಷ್ಯ ಚೆನ್ನಾಗಿರುತ್ತಾ, ಆರೋಗ್ಯ ಚೆನ್ನಾಗಿರುತ್ತಾ, ಕಂಪ್ಯಾರಿಟಿಬಿಲಿಟಿ ಇರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಅದನ್ನೆಲ್ಲ ಸಾಲಾವಳಿಯ ಜೊತೆಗೆ ಇಬ್ಬರ ಜಾತಕವನ್ನು ತೋರಿಸಿ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನೋಡಿಸ್ಬೇಕು. ನಿಮ್ಮದೇ ಥಿಯೇಟರ್ಗಳಿದ್ರೆ ಲವ್ಗೆ ಸಂಬಂಧಪಟ್ಟಂಥದ್ದು,
ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನ ಹಾಕಿದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಕುಜ ಕೂಡ ಅಲ್ಲೇ ಇರೋದ್ರಿಂದ ಆ್ಯಕ್ಷನ್ ಮೂವೀಸ್ಗಳನ್ನ ಕೂಡ ನೀವು ನಿಮ್ಮ ಟಾಕೀಸಲ್ಲಿ ಹಾಕ್ಬೋದು. ನೀವೆಲ್ಲೆಲ್ಲಿ ಬಾಡಿಗೆಗಳಿದೆ, ನಿಮ್ಮದೇ ಥಿಯೇಟ್ರ್ಗಳಿದೆ, ಡಿಸ್ಟ್ರಿಬ್ಯೂಟರ್ಗಳಿರ್ಬೋದು, ಆ್ಯಕ್ಷನ್ ಕಮ್ ಲವ್ ಈ ಥರ ಸಂಬಂಧಪಟ್ಟಂಥ ಮೂವಿಗಳನ್ನು ನೀವು ಹಾಕಿದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದೀರಿ, ಒಳ್ಳೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಈಗೆಲ್ಲ ಎಲೆಕ್ಷನ್ ಟೈಮ್ ಇರೋದ್ರಿಂದ ನಿಮಗೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ಇದೆ. ಡಿಫೆನ್ಸ್ ಫೋರ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಭಾಳ ಒಳ್ಳೆ ಟೈಮು. ಇಂಜಿನಿಯರಿಂಗ್ ಸೆಕ್ಷನ್ಗಳಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಡಿಫೆನ್ಸ್ ಫೋರ್ಸ್ ಅಂದಾಗ ಪ್ಯಾರಾ ಮಿಲಿಟ್ರಿ ಇರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇವ್ರಿಗೆಲ್ಲ ಒಳ್ಳೆ ಉತ್ತಮವಾದಂಥ ಸಮಯ. ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಉತ್ತಮವಾದ ಸಮಯ. ಒಳ್ಳೆ ಯೂನಿಯನ್ ಲೀಡರ್ ಆಗ್ತೀರಿ. ಡಾಕ್ಟರ್ಗಳಲ್ಲಿ ಸರ್ಜನ್ಗಳಿಗೆ ಒಳ್ಳೆ ಟೈಮು. ಸರ್ಜನ್ಗಳಂದಾಗ ಮೆಡಿಸಿನ್ ಬೇರೆ, ಸರ್ಜನ್ ಬೇರೆ. ಸರ್ಜನ್ಗಳಿಗೂ ಕೂಡ ಒಳ್ಳೆ ಧನಲಾಭನೂ ಆಗುತ್ತೆ ಮತ್ತು ಅಭಿವೃದ್ಧಿ ಕೂಡ ಇದೆ. ಮೆಷಿನರಿ ಕೆಲಸಗಳು ಮಾಡೋರಿಗೆ, ವೆಪನ್ಸ್ ಕೆಲಸ ಮಾಡೋರಿಗೆ, ಲೇತ್ ಮಿಷಿನ್ನು, CNC ಮಿಷಿನ್ನು, ಈ ಥರದ್ದೆಲ್ಲ ಕೆಲಸ ಕಾರ್ಯಗಳನ್ನ ಮಾಡೋರಿಗೂ ಕೂಡ ಒಳ್ಳೆ ಧನಲಾಭ ಅನ್ನೋದು ಧನುರ್ರಾಶಿಯವರಿಗೆ ಕಂಡು ಬರ್ತಾ ಇದೆ. ಯಾಕೆಂದರೆ ಈಗ ಧನುರ್ರಾಶಿಯವರಿಗೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ಚಿಕ್ಕ ಸಹೋದರಿ ಜೊತೆಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಸಲ್ಲೂ ಕೂಡ ಸಫಲತೆಯನ್ನು ಹೊಂದ್ತೀರಾ. ಸರ್ವಿಸ್ ರಿಲೇಟೆಡ್ ವರ್ಕ್ ಯಾವುದೇ ಆಗಿರ್ಬೋದು, ಬ್ಯೂಟಿಷಿಯನ್ನು ಕೂಡ ಸರ್ವಿಸ್ ಕೆಲಸ ಮಾಡುವಂಥದ್ದು, ಅಥವಾ ಯಾರೊಬ್ಬ ಡಾಕ್ಟರ್ ಆಗಿದ್ರೂ ಕೂಡ ಸರ್ವಿಸ್ ಕೆಲಸ ಮಾಡುವಂಥದ್ದು, ಅಂಥವ್ರಿಗೆಲ್ಲ ಒಳ್ಳೆ ಧನಲಾಭ ಆಗುತ್ತೆ. ಮಂಗಳ ಗ್ರಹ ಪಂಚಮಾಧಿಪತಿ ತೃತೀಯದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪ್ರಿಯತಮ ಅಥವಾ ನಿಮ್ಮ ಪ್ರಿಯತಮೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮ, ಪುರುಷ ಜಾತಕರಾಗಿದ್ದರೆ ಪ್ರಿಯತಮೆ ಇಂದ ನಿಮಗೆ ಧೈರ್ಯ, ಸ್ಥೈರ್ಯ, ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಹಾಗೆ ಸ್ವಲ್ಪ ಚಿಕ್ಕ ಸಹೋದರ ಕುಜ ಮತ್ತು ಶನಿ 3ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಚಿಕ್ಕ ಪುಟ್ಟ ಕಲಹಗಳು ಕೂಡ ಆಗ್ಬೋದು. ಆ ಕಲಹ ಆದರೂ ಕೂಡ ಕೊನೆಯಲ್ಲಿ ನಿಮಗೆ ಅದು ಒಳ್ಳೆಯದಕ್ಕೆ ಆಯಿತು, ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನುವಂತಹ ಭಾವನೆ ಅನ್ನೋದು ಕೊನೆಗೆ ನಿಮಗೆ ಕಂಡು ಬರುತ್ತೆ. ಇನ್ನು ದ್ವಿತೀಯಾಧಿಪತಿ ತೃತೀಯದಲ್ಲಿ, ಆಮೇಲೆ ಚತುರ್ಥಾಧಿಪತಿ ಪಂಚಮದಲ್ಲಿ, ಬುಧ ಚತುರ್ಥ ಸ್ಥಾನದಲ್ಲಿ ಸಂಚಾರ. ನಿಮ್ಮ ತಾಯಿ ತುಂಬ ಅವರ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ರಾಹು ಅಲ್ಲೇ ಇರೋದ್ರಿಂದ ನಿಮಗೇನಾದರೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಮನೆ ತುಂಬ ಪ್ರಾಸ್ಪಿರಿಟಿಯಾಗಿರುತ್ತೆ. ಹೊಸ ಬಿಲ್ಡಿಂಗ್ಗಳನ್ನು ಕೊಂಡ್ಕೊಳ್ಳುವಂಥದ್ದು, ಕಟ್ಟೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳು ತುಂಬ ಉತ್ತಮವಾಗಿ ನಡೆಯುತ್ತೆ. ಹೊಸ ವಾಹನಗಳ ಖರೀದಿ ಮಾಡುವಂತಹ ಯೋಗ ಧನುರ್ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಪರ್ಫ್ಯೂಮ್ಸ್ ಬಿಸ್ನೆಸ್ಗಳಿರ್ಬೋದು, ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಕೊಂಡ್ಕೊಳ್ಳುವಂಥದ್ದು, ಇನ್ನು ಕೆಲವರು ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ ಡಾಕ್ಟರ್ಗಳಲ್ಲಿ, ಅಂಥವ್ರಿಗೂ ಕೂಡ ಉತ್ತಮವಾದ ಧನಲಾಭ ಅನ್ನೋದು ಕಂಡು ಬರ್ತಾ ಇದೆ ಧನುರ್ರಾಶಿ ಜಾತಕರಿಗೆ. ಆಮೇಲೆ 14ನೇ ತಾರೀಕು ಮಾರ್ಚ್ 2024 ಸೂರ್ಯ ಮೀನರಾಶಿಗೆ ರಾಶಿ ಪರಿವರ್ತನೆ, ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. ಸ್ವಲ್ಪ ರಾಜಕಾರಣದಲ್ಲಿರೋರು ಎಚ್ಚರವನ್ನು ವಹಿಸಬೇಕು, ಸ್ವಲ್ಪ ಟೈಮ್ ಕಾಯಬೇಕು. ನಾನು MP ಎಲೆಕ್ಷನ್ಗೋಸ್ಕರ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋಂತಹ ಪ್ರಶ್ನೆ ಇರೋರು ನಿಮ್ಮ ಪರ್ಸ್ನಲ್ ಜಾತಕವನ್ನು ತೋರಿಸ್ಬೇಕಾಗುತ್ತೆ. ಸ್ವಲ್ಪ ನಿಧಾನವನ್ನು ಮಾಡಿ, ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ಮಾರ್ಚ್ ತಿಂಗಳಲ್ಲಿ ರಾಜಕಾರಣದಲ್ಲಿ ಮುಂದುವರಿಯೋಕ್ಕೆ ತುಂಬ ಅಡೆತಡೆಗಳು ಉಂಟಾಗುವಂಥದ್ದು, ಟ್ರಾನ್ಸ್ಫರ್ ಆದರೂ ಕೂಡ ಪ್ರಮೋಷನ್ ಇಲ್ಲದೆ ಇರುವಂಥದ್ದು. ಅದರಲ್ಲೂ ರಾಜಕಾರಣದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈಗ MP ಎಲೆಕ್ಷನ್ ಇರೋದ್ರಿಂದ ED ವಿಚಾರದಲ್ಲಿ ಈಗ ಬೇರೆ ಬೇರೆ ಇದೆಲ್ಲ ಸಂಸ್ಥೆಗಳಿಂದ ನೀವು ಯಾವುದು ಹಾನೆಸ್ಟ್ ಆಗಿರ್ತೀರಿ ಅಷ್ಟು ನಿಮಗೆ ಶುದ್ಧವಾಗಿರ್ತೀರಿ, ಅಷ್ಟು ರಾಜಕಾರಣದಲ್ಲೂ ಕೂಡ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಏನಾದರೂ ಮೇಲಧಿಕಾರಿಗಳ ತಪಾಸಣೆಗೆ, ಸರ್ಕಾರದಲ್ಲಿ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಮೇಲಧಿಕಾರಿಗಳ ತಪಾಸಣೆಗೆ ಒಳಗಾಗುವಂತಹ ಸಂದರ್ಭಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಧನುರಾಶಿಯವರಿಗೆ ಮಾರ್ಚ್ 2024. ಆಮೇಲೆ ಸಪ್ತಮಾಧಿಪತಿಯಾದಂತಹ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಧನಲಾಭ ಆಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಅದೆಲ್ಲ ಕೇಸ್ ವಾಪಸ್ ತಗೊಂಡು ಮತ್ತೆ ಒಂದಾಗುವ ಸಾಧ್ಯತೆ ಇರುತ್ತೆ. ಹಾಗೆ ವಿವಾಹ ಜೀವನದಲ್ಲಿ
ತುಂಬ ಸಮಸ್ಯೆ ಅನುಭವಿಸ್ತಿರೋರು ಇಬ್ಬರು ಜಾತಕವನ್ನು ತೋರಿಸಿ ಪರಿಹಾರಗಳು ಮಾಡ್ಕೊಳ್ಳಿ, ಒಳ್ಳೆ ಲಾಭ ಅನ್ನೋದು ನಿಮಗೆ ಆಗುತ್ತೆ. ಇನ್ನು ಭಾಗ್ಯಾಧಿಪತಿ ಸೂರ್ಯ ಭಾಗ್ಯಾಧಿಪತಿ 4ನೇ ಮನೆಯ ಸಂಚಾರ ಆಗ್ತಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿದೆ. ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಾನೀಗ ಧನುಸ್ಸು ರಾಶಿಯವರಿಗೆ ಮಾರ್ಚ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಇನ್ನು ಮಕ್ಕಳಾಗದೇ ಇರೋರಿಗೂ ಕೂಡ ಮಕ್ಕಳಾಗಕ್ಕೆ ಪ್ರಯತ್ನಗಳನ್ನು ಮಾಡಿದ್ರೆ ಮಕ್ಕಳಾಗ್ತಾರೆ. ಬೀಜ ಸ್ಫುಟ ಮತ್ತು ಕ್ಷೇತ್ರ ಸ್ಫುಟ ಪತಿ ಪತ್ನಿ ಇಬ್ಬರದು ಕೂಡ ನೋಡಬೇಕಾಗತ್ತೆ. ಅವಾಗ ಸರಿಯಾದಂತಹ ಫಲಗಳನ್ನು ತಿಳಿಸ್ಬೋದು. ಈಗ ಯೋಗ ಅಂತೂ ಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಛಲ ಹಠ ಮಾಡಿ ಓದಿ ಪಾಸ್ ಆಗ್ತೀರಾ. ಯಾಕಂದರೆ ಈಗ ಎಕ್ಸಾಮ್ ಟೈಮ್ ಇರೋದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಲಾಭಾಧಿಪತಿಯಾದಂಥ ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ಸ್ನೇಹಿತರಿಂದ ನಿಮಗೆ ಅವರ ಜೊತೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಜಯ ಕೂಡ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತಹ ಸಮಯ ಅನ್ನೋದು ಆರಂಭ ಆಗಿದೆ. ಧನುರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮವನ್ನು ನಿಮಗೆಲ್ಲ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಸೋಷಿಯಲ್ ಮೀಡಿಯಾಗಳೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನೋಡಿದ್ರಲ್ಲ, ನಿಮಗೆಲ್ಲ ಯಾವ ಥರ ರಾಜಯೋಗ ಬರುತ್ತೆ ಅನ್ನೋಂಥ ವಿಚಾರ ತಿಳಿಸಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.